ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ. ಸ್ನೇಹಿತರೆ, ವಿದ್ಯಾರ್ಥಿಗಳ ಜೀವನದಲ್ಲಿ ಹಾಗೂ ಯುವ ಜನರ ಜೀವನದಲ್ಲಿ ಈ ಸರ್ಕಾರ, ಈ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಎಷ್ಟರ ಮಟ್ಟಿಗೆ ಆಟ ಆಡ್ತಿದೆ ಅನ್ನೋದು ನಿಮಗೆ ಗಮನಕ್ಕೆ ಬಂದಿದೆ. ಸ್ನೇಹಿತರೆ, 2026ರಲ್ಲಿ ಅಂದರೆ ಇದೇ ವರ್ಷದಲ್ಲಿ ನೀಟ್ ಪರೀಕ್ಷೆನ ಮಾಡಲಾಗಿದೆ. ಸುಮಾರು 24 ಲಕ್ಷದ ವಿದ್ಯಾರ್ಥಿಗಳು ಈ ನೀಟ್ ಪರೀಕ್ಷೆನ ಬರೆದಿದ್ದಾರೆ. ಆಗಬೇಕೆನ್ನುವಂಥ ಕನಸು ಹೊತ್ತಿದಂತಹ ಎಷ್ಟೋ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ ಅತ್ಯಂತ ಅಮೂಲ್ಯವಾದದ್ದು. ಅದಕ್ಕೋಸ್ಕರನೇ ಈ ಒಂದು ಪರೀಕ್ಷೆನ ಪಾಸ್ ಮಾಡುವುದಕ್ಕೋಸ್ಕರ ಸುಮಾರು ಪರಿಶ್ರಮವನ್ನ ಪಟ್ಟಿದ್ದಾರೆ. ಯಾಕೆಂದ್ರೆ ಅಕಾಡೆಮಿಗಳಿಗೆ ಸೇರ್ಕೋಬೇಕಾಗುತ್ತೆ, ಹಾಗೂ ದೊಡ್ಡಗೆ ಸೇರ್ಬೇಕಾಗುತ್ತೆ, ಹಾಗೂ ಪ್ರತಿನಿತ್ಯವೂ ಸಹ 8 ಗಂಟೆಗಳ ಕಾಲ ಕುತ್ಕೊಂಡು ಓದಬೇಕಾಗುತ್ತೆ. ಇಂತಹ ಒಂದು ಪರೀಕ್ಷೆನ ಈ ಬಾರಿ ಬರೆದಿದ್ದಾರೆ. ಆದರೆ ಏನಾಗಿದೆ ಅಂದರೆ, ಕೇಂದ್ರ ಸರ್ಕಾರ ಮಾಡಿರುವಂತಹ ಕೆಲಸಗಳಿಂದ ಯಾವುದೋ ರಾಜ್ಯದಲ್ಲಿ ಪತ್ರಿಕೆ ಲೀಕ್ ಆಗಿರೋ ಕಾರಣದಿಂದಾಗಿ ಎಲ್ಲ ರಾಜ್ಯದಲ್ಲೂ ಸಹ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ. 3 ದಿನಗಳ ಹಿಂದೆ ಈ ಪರೀಕ್ಷೆನ ರದ್ದುಗೊಳಿಸಲಾಗಿದೆ. ಅಂತಹ ಒಂದು ಸುದ್ದಿ ಬರುತ್ತೆ ಅಂತ 24 ಲಕ್ಷದ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಪರಿಶ್ರಮ ವಹಿಸಿ ಪರೀಕ್ಷೆಗಳನ್ನು ಬರೆದಿದ್ದಾರೆ. ನೀವೇ ನೋಡಿ, ಒಂದು ಪರೀಕ್ಷೆ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ನೀಟ್ ಪರೀಕ್ಷೆ ಅತ್ಯಂತ ಅಮೂಲ್ಯವಾದಂಥದ್ದು ಅಂತ ನಾನು ನಿಮಗೆ ತಿಳಿಸಿದೆ. ಆದರೆ ಈ ಪರೀಕ್ಷೆಯ ಪರಿಶ್ರಮ ಇದೆಯಲ್ಲ, ವಿದ್ಯಾರ್ಥಿಗಳ ಕನಸು ತುಂಬ ಅಮೂಲ್ಯವಾದದ್ದು. ಭರವಸೆನ ಹೊತ್ತು ಹಾಗೂ ಈ ಸರ್ಕಾರದ ಮೇಲೆ ಭರವಸೆನ ಹೊತ್ತು ಈ ಪರೀಕ್ಷೆಗಳನ್ನು ಬರೆದಿದ್ದಾರೆ. ಆದರೆ ನೋಡು, ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೀಬೇಕು ಅಂತ ವಿದ್ಯಾರ್ಥಿಗಳು ತುಂಬ ಕಟ್ಟುನಿಟ್ಟಾಗಿ ಕಂಡೀಷನ್ ಬರಬೇಕು. ಹಾಗೂ ವಿದ್ಯಾರ್ಥಿಯ ಮೇಲೆ ಅನುಮಾನವನ್ನು ಉಂಟು ಮಾಡಿದರೆ ಆ ವಿದ್ಯಾರ್ಥಿಯನ್ನೇ ಸ್ಕ್ಯಾನ್ ಮಾಡಿ ಒಂದು ಪಕ್ಷ ಅವನ್ನ ಪರೀಕ್ಷೆಯನ್ನೇ ಬರೀಲಿಕ್ಕೆ ಬಿಡಲ್ಲ. ಇಂತಹ ಒಂದು ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ಬರೆಯುವಂಥ ಪರೀಕ್ಷೆಯಲ್ಲಿ ಪ್ರಶ್ನಾ ಪತ್ರಿಕೆಗಳಿಗೆ ಭದ್ರತೆ ಇಲ್ಲ. ಪ್ರಶ್ನಾ ಪತ್ರಿಕೆಗೆ ಭದ್ರತೆ ಇಲ್ಲ ಅಂದರೆ ನೀವೇ ಯೋಚನೆ ಮಾಡಿ, ನೀಟ್ ಪರೀಕ್ಷೆಗಳು, ಇಂತಹ ಅನೇಕ ಪರೀಕ್ಷೆಗಳು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ಪರೀಕ್ಷೆನ ಬರೆಸ್ತಾ ಇದ್ದಾರೆ ಅಂತ ನೋಡಿ. ಈ ಒಂದು ಪರೀಕ್ಷೆಯ ಪ್ರಶ್ನಾ ಪತ್ರಿಕೆ ಸೋರಿಕೆ ಆಗಿರುವಂತಹದ್ದು ಸುಮಾರು ಒಂದು ಅಲ್ಲ ಎರಡಲ್ಲ ಪ್ರಶ್ನೆಗಳು, 100 ಪ್ರಶ್ನೆಗಳು ಲೀಕ್ ಆಗಿದೆ. ಇಂತಹ ಒಂದು ಲೀಕ್ ಆಗಿರುವಂಥದ್ದು ವ್ಯವಸ್ಥೆ ಒಳಗೇನೆ ಈ ಪ್ರಶ್ನಾ ಪತ್ರಿಕೆ ಲೀಕ್ ಆಗಿರುವಂತಹದ್ದು ನೋಡಿ. ವೈದ್ಯನಾಗಬೇಕಂದಾಗ ಲಕ್ಷಾನುಗಟ್ಲೆ ಕೋಟ್ಯಾನುಗಟ್ಲೆ ಫೀಸನ್ನು ಕಟ್ಟಿ ವೈದ್ಯನಾಗಬೇಕಾಗುತ್ತೆ ನೋಡಿ. ನಮ್ಮ ಕರ್ನಾಟಕದಲ್ಲಂತೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವೈದ್ಯನಾಗಬೇಕು. ಅವನು ವೈದ್ಯನಾಗೋ ಹೊತ್ತಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ಅದೇ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ವೈದ್ಯನಾಗುವುದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ಅಷ್ಟರ ಮಟ್ಟಿಗೆ ಮೆಡಿಕಲ್ ಕಾಲೇಜುಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಿದ್ದೇವೆ. ಅಷ್ಟು ಶುಲ್ಕವನ್ನು ತೆಗೆದುಕೊಳ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಶುಲ್ಕವನ್ನು ತೆಗೆದುಕೊಳ್ತಿದ್ದಾರೆ. ಅಂದರೆ ಸರ್ವೇ ಸಾಮಾನ್ಯ ಜನರು ವೈದ್ಯನಾಗಬೇಕೆನ್ನುವಂಥ ಕನಸು ನನಸಾಗುವುದು ಅಷ್ಟು ಸುಲಭವಾದ ಮಾತಲ್ಲ. ಇಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸಮಾನ ಆಗಬೇಕು ಅಂತ ನೀಟ್ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಆದರೆ ನೀಟ್ ಪರೀಕ್ಷೆನೂ ಸಹ ನೀಟಾಗಿ ಮಾಡೋದಕ್ಕೆ ಬರೆದಿರುವಂತಹ ಸರ್ಕಾರ ನಮ್ಮದಾಗಿದೆ. ಈ ಸರ್ಕಾರದೊಳಗೆ ನಮ್ಮ ಕನಸುಗಳನ್ನು ಕಟ್ಟಿಕೊಂಡು, ವಿದ್ಯಾರ್ಥಿಗಳು ಕನಸುಗಳನ್ನು ಕಟ್ಟಿಕೊಂಡು ಇಂತಹ ಒಂದು ವ್ಯವಸ್ಥೆಯಲ್ಲಿ ಪರಿಶ್ರಮ ಪಡ್ತಿದ್ದಾರೆ. ವಿದ್ಯಾರ್ಥಿಗಳಷ್ಟೇ ಪರಿಶ್ರಮ ಪಡ್ತಿಲ್ಲ, ಅವರ ಕುಟುಂಬಸ್ಥರು ಸಹ ಪರಿಶ್ರಮ ಪಡ್ತಾ ಇದ್ದಾರೆ. ಯಾಕೆ ಅಂದರೆ ಇಂತಹ ನೀಟ್ ಪರೀಕ್ಷೆಯನ್ನು ಪಾಸ್ ಮಾಡುವಂಥದ್ದು ಅಷ್ಟು ಸುಲಭದ ಮಾತ್ರ. ಅದು ರ್ಯಾಂಕ್ ಬರಬೇಕು. ಹೆಂಗೆ 720 ಅಂಕಗಳಿಗೆ ಮಾಡುವಂಥ ಪರೀಕ್ಷೆ ಸುಮಾರು 600 ಅಂಕಗಳನ್ನು ಪಡೆದರೆ ಮಾತ್ರ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ಸಿಗುವಂತಹದ್ದು. ಯಾಕೆಂದರೆ ಅಷ್ಟು ಮೆಜಾರಿಟಿ, ಅಷ್ಟು ಅಂಕಗಳನ್ನು ನೋಡ್ತಾ ಇದ್ದಾರೆ. ಅಂದರೆ ಅವರು ಅಷ್ಟರ ಮಟ್ಟಿಗೆ ಪರಿಶ್ರಮ ಬೇಕು. ದಿನಕ್ಕೆ 8 ಗಂಟೆಗಳ ಕಾಲ ಕುತ್ಕೊಂಡು ಓದಬೇಕು. ಹಾಗೆ ಅಷ್ಟರ ಮಟ್ಟಿಗೆ ಮನೆಯಲ್ಲೂ ಓದಬೇಕು, ಅಕಾಡೆಮಿಗಳಿಗೂ ಓದಬೇಕು, ಕೋಚಿಂಗ್ ಸೆಂಟರ್ಗಳಲ್ಲೂ ಓದಬೇಕು. ಇಂತಹ ಒಂದು ಪರಿಶ್ರಮ ನೀಟ್ ಪರೀಕ್ಷೆಗಳಾಗಿದೆ. ಯಾಕೆಂದರೆ ವೈದ್ಯನಾಗುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ದುಡ್ಡು ಹೊಂದಿಸೋದು ಎಷ್ಟರ ಮಟ್ಟಿಗೆ ಇದೆ, ಅಷ್ಟೇ ಮಟ್ಟಿಗೆ ಜ್ಞಾನವನ್ನು ಸಂಪಾದನೆ ಮಾಡಿ ಈ ಪರೀಕ್ಷೆಗಳನ್ನು ಪಾಸ್ ಮಾಡಬೇಕಾಗಿದೆ. ಇಂತಹ ಪರೀಕ್ಷೆಯನ್ನು ಏಕ್ದಮ್ ಕ್ಯಾನ್ಸಲ್ ಅಂತ ಅಂದರೆ ವಿದ್ಯಾರ್ಥಿಗಳ ಬದುಕೇನಾಗಿರುತ್ತೆ, ವಿದ್ಯಾರ್ಥಿಗಳ ಜೀವನ. ಈ ಪರೀಕ್ಷೆಯಿಂದನೇ ಒಬ್ಬ ವಿದ್ಯಾರ್ಥಿನೂ ಸಹ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಂತೆಂಥ ಸಂದರ್ಭ ಬರುತ್ತೆ ನೋಡಿ. ನೀಟ್ ಪರೀಕ್ಷೆ ರದ್ದು ಮಾಡುವಂಥದ್ದು, ಮತ್ತೆ ರೀ ಎಕ್ಸಾಮ್ ಮಾಡುವಂತಹದ್ದು
ಸರ್ಕಾರಗಳಿಗೆ, ಜನಪ್ರತಿನಿಧಿಗಳಿಗೆ ಹಾಗೂ ಆ ಒಂದು ಸಂಸ್ಥೆಗೆ ಸುಲಭವಾದ ಮಾತು. ಆದರೆ ಮತ್ತೆ ವಿದ್ಯಾರ್ಥಿ ಅಂಥದೇ ಒಂದು ಕಾನ್ಸಂಟ್ರೇಷನ್ ಮಾಡಿಕೊಂಡು ಅಷ್ಟೇ ಪರಿಶ್ರಮ ವಹಿಸಿ ಮತ್ತೆ ಬಂದು ಬರಿಬೇಕು ಅಂದರೆ ಅವನ ಮನಸ್ಥಿತಿ, ಅವನ ಭರವಸೆ ಹಾಗೂ ಈ ವ್ಯವಸ್ಥೆ ಅಡಿಯಲ್ಲಿ ಈ ವ್ಯವಸ್ಥೆ ಬಗ್ಗೆ ನಂಬಿಕೆ ಏನಾಗುತ್ತೆ? ಎಷ್ಟೋ ವಿದ್ಯಾರ್ಥಿಗಳ ಜೀವನದಲ್ಲಿ ಈ ಒಂದು ಆಟ ಆಡ್ತಿದೆ. ಹಾಗೆ ಮತ್ತೆ ನೀಟ್ ಪರೀಕ್ಷೆಗೆ ಮತ್ತೆ ಶುಲ್ಕವನ್ನು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಯಾವ ನೈತಿಕತೆ ಇದೆ? ಯಾವ ನೈತಿಕತೆಯಿಂದ ಈ ಪರೀಕ್ಷೆಗಳನ್ನು ಮತ್ತೆ ಎಕ್ಸಾಮ್ಗೋಸ್ಕರ ವಿದ್ಯಾರ್ಥಿಗಳ ಬಳಿ ಅಮೌಂಟನ್ನು ಕಲೆಕ್ಟ್ ಮಾಡ್ತಿದ್ದಾರೆ, ಹಣವನ್ನು ಕಲೆಕ್ಟ್ ಮಾಡ್ತಿದ್ದಾರೆ? ನೀವೇ ಯೋಚನೆ ಮಾಡಿ. ಯುವ ಜನರು ನೀವು ಬದಲಾಗಬೇಕು. ಬರೀ ನೀಟ್ ಪರೀಕ್ಷೆ ಅನ್ನುವಂಥದ್ದು ಕೇವಲ ಏನು ಸಣ್ಣ ಮಟ್ಟದ್ದು ಅಂದ್ಕೊಂಬಿಡಿ. ಈ ಪರೀಕ್ಷೆ ತುಂಬ ಅಮೂಲ್ಯವಾದ. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ವೈದ್ಯ ಸಿಗಬೇಕಂದ್ರೆ ತುಂಬ ಅವನು ಸಹ ಪರಿಶ್ರಮ ವಹಿಸಿ ವೈದ್ಯನಾಗ್ತಾನೆ. ಈ ರೀತಿ ಎಲ್ಲ ಕಡೆನೂ ಸಹ ಭ್ರಷ್ಟಾಚಾರ ಆದರೆ ಅವನು ಸಹ ಭ್ರಷ್ಟನಾಗ್ತಾನೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಒಬ್ಬ ವೈದ್ಯನಾಗುವುದು ಜನಸಾಮಾನ್ಯ ಮನೆಯ ಒಂದು ಕುಟುಂಬದ ವಿದ್ಯಾರ್ಥಿ ವೈದ್ಯನಾಗಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅವನು ಕೋಟ್ಯಾಂತರ ರೂಪಾಯಿ ಹಣ ಸುರಿಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಕೋಟ್ಯಾಂತರ ರೂಪಾಯಿ ಹಣ ಸುರಿದು ಅವನು ಮತ್ತೆ ಭ್ರಷ್ಟನಾಗ್ತಾನೆ ಹೊರತು ಮತ್ತಿನ್ಯಾವುದು ಉತ್ತಮವಾದಂತಹ ವೈದ್ಯನೂ ಸಿಗಲ್ಲ. ಈಗ ವೈದ್ಯನಾಗಬೇಕು ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಅಂತ ಎಲ್ಲರೂ ಸಹ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ರಾಜ್ಯದಲ್ಲಿ ಸಹ ಮೆಡಿಕಲ್ ಸೀಟು, ಮೆಡಿಕಲ್ ಕಾಲೇಜುಗಳು ಸಹ ತುಂಬ ಕಡಿಮೆಗಳಿದೆ. ಎಲ್ಲ ಖಾಸಗೀಕರಣ ಶಾಲೆಗಳಿವೆ. ಸರ್ಕಾರದ ಶಾಲೆಗಳು ಅತ್ಯಂತ ಕಡಿಮೆಯಾಗಿದೆ. ಇವಾಗಿನ ವ್ಯವಸ್ಥೆಯಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಮಾಡಿಕೊಂಡು ವೈದ್ಯಕೀಯ ಮೆಡಿಕಲ್ ಕಾಲೇಜ್ಗಳನ್ನು ಕಟ್ಟಬೇಕು ಅಂದರೆ ಸುಮಾರು ವರ್ಷಗಳೇ ಬೇಕು, ಸಾವಿರಾರು ಕೋಟಿಗಳೇ ಬೇಕು. ಇಂತಹ ಸಂದರ್ಭದಲ್ಲಿ ಇರುವಂತಹ ಕಾಲೇಜುಗಳಲ್ಲೇ ಸೀಟ್ ತೆಗೆದುಕೊಳ್ಳೋಕ್ಕೋಸ್ಕರ ಈ ಒಂದು ನೀಟ್ ಪರೀಕ್ಷೆ ಮಾಡುವುದರಿಂದ ಜನ ನೀಟ್ ಪರೀಕ್ಷೆಗಳನ್ನು ಮಾಡ್ತಿದ್ದಾರೆ. ಇಷ್ಟರ ಮಟ್ಟಿಗೆ ಇರಬೇಕಾದ್ರೆ ನೀವು ಒಳಗೊಳಗೇ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡಿದ್ರೆ ವಿದ್ಯಾರ್ಥಿಗಳ ಬದುಕೇನು, ಅವರ ಕುಟುಂಬಸ್ಥರ ಪರಿಸ್ಥಿತಿ ಏನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ವ್ಯವಸ್ಥೆಗಳು ಸಹ ಬಟಾಬಯಲಾಗಿದೆ, ನೀವೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀಟ್ ಪರೀಕ್ಷೆ ಬರದಂತಹ ಎಲ್ಲ ವಿದ್ಯಾರ್ಥಿಗಳು ಸಹ ಭರವಸೆನ ಕಳ್ಕೊಳ್ಬೇಡಿ. ಹಾಗೆಯೇ ಸಹ ಈ ಬರುವಂಥ ಮತ್ತೆ ಪರೀಕ್ಷೆ ಬರ್ತಿದೆ. ಸೊ ದಯವಿಟ್ಟು ಆ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಿತೀರಾ ಅಂತ ನಮಗೆ ನಂಬಿಕೆ ಇದೆ. ಆದರೆ ಇಂಥ ವ್ಯವಸ್ಥೆಗಳನ್ನ ಬದುಕ್ತಾ ಇದ್ದೀವಿ. ಇಂಥ ವ್ಯವಸ್ಥೆ ಬದಲಾಗಬೇಕು ಅಂದರೆ ನೀವು ಸರಿಯಾದವರನ್ನು ಆಯ್ಕೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೂ ಈ ನೀಟ್ ಪರೀಕ್ಷೆಗಳು ಇನ್ನೂ ಅನೇಕ ಪರೀಕ್ಷೆಗಳು ಲೀಕ್ ಆಗ್ತಿದೆ ಅಂದರೆ ನಿಜವಾಗಿಯೂ ಸಹ ಈ ಪರೀಕ್ಷೆಗಳನ್ನು ಮಾಡಲಿರುವುದಕ್ಕೆ ಯಾವುದೇ ನೈತಿಕತೆ ಈಗಿನ ಸರ್ಕಾರಕ್ಕೆ ಇಲ್ಲ. ಏನು ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವಾಡುವಂಥ ಹಕ್ಕು ಇಲ್ಲ. ಈ ರೀತಿ ಆದರೆ ಇಂತಹ ಪರೀಕ್ಷೆಗಳು ಲೀಕ್ ಆಗ್ತಾ ಇದೆ ಅಂದರೆ ಶಿಕ್ಷಣ ಸಚಿವರು ಶಿಕ್ಷಣ ಸಚಿವರು ಇದರ ಹೊಣೆಗಾರಿಕೆಯನ್ನು ಹೊತ್ತುತ್ತಾರೆ. ಏಕೆಂದರೆ ಅವರ ಒಂದು ಅಡಿಯಲ್ಲೇ ಈ ಒಂದು ಪರೀಕ್ಷೆಗಳು ಬರ್ತವೆ. ಸೊ ಯಾವುದಕ್ಕೂ ಭದ್ರತೆ ಇಲ್ಲ. ಅಂದರೆ ವಿದ್ಯಾರ್ಥಿಗಳು ಮಾತ್ರ ಸರಿಯಾದ ಸಮಯಕ್ಕೆ ಸರಿಯಾದ ಸಮವಸ್ತ್ರವನ್ನು ಬಳಸಿಕೊಂಡು ಹಾಗೂ ಸರಿಯಾಗಿ ಬರಬೇಕು. ಅವ್ರಿಗೆ ಯಾವುದಾದ್ರೂ ಒಂದು ನಿಮಿಷ, ಒಂದು ಸೆಕೆಂಡ್ ಲೇಟ್ ಆಯಿತು ಅಂದರೆ ಪರೀಕ್ಷೆ ಬರೀಲಿಕ್ಕೆ ಬಿಡಲ್ಲ. ಆದರೆ ನೂರಾರು ಪ್ರಶ್ನೆಗಳು ಲೀಕ್ ಆಗಿದೆ ಅನ್ನೋಂಥ ವಿಚಾರ ಗೊತ್ತಾದ ಮೇಲೆ ಆ ವಿದ್ಯಾರ್ಥಿಗಳು ಯಾರನ್ನು ತಪ್ಪಿತಸ್ಥರು ಅಂತ ಹೇಳ್ತಾರೆ. ಈಗ ನೀವು ಯಾವ ರೀತಿಯಾಗಿ ಶಿಕ್ಷೆಯನ್ನು ಸರಿಯಾದ ಸಮಯಕ್ಕೆ ಬರಬೇಕು, ಸರಿಯಾದ ಸಮವಸ್ತ್ರವನ್ನು ಧರಿಸ್ಕೊಳ್ಬೇಕು, ಬ್ಯಾಗ್ ತೆಗೆದುಕೊಳ್ಬಾರಬಾರ್ದು, ಹಾಗೂ ಸಮವಸ್ತ್ರಗಳಲ್ಲಿ ಹಾಕಿರುವಂಥ ಉಡುಪಿನಲ್ಲಿ ಏನಾದರೂ ಅನುಮಾನ ಪಟ್ಟರೆ ಅವ್ರನ್ನ ಒಳಗಡೆ ಬಿಡಲ್ಲ, ಪರೀಕ್ಷೆ ಬರೆಯೋದಕ್ಕೆ ಬಿಡಲ್ಲ, ಹಾಗೂ ಒಂದು ಸೆಕೆಂಡ್ ಲೇಟ್ ಆಯಿತು ಅಂದರೆ ಪರೀಕ್ಷೆನ ಬರೆಯೋದಕ್ಕೆ ಬಿಡಲ್ಲ. ಆದರೆ ಈಗ ನೂರಾರು ಪ್ರಶ್ನೆಗಳು ಲೀಕ್ ಆಗಿದೆ, ನಿಮ್ಮ ವ್ಯವಸ್ಥೆಗಳಲ್ಲೇ ಲೀಕ್ ಆಗಿದೆ ಅಂದರೆ ನೀವು ಯಾವ ರೀತಿಗೆ ಶಿಕ್ಷೆಗೆ ಒಳಪಡ್ತೀರಾ? ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ಲೀಕ್ ಆಗಿರೋ ಸಂಬಂಧಪಟ್ಟಂಗೆ ಅನೇಕರು ಈಗ ಆರೋಪಿಗಳಾಗಿ ಸೆರೆಯಾಗಿದ್ದಾರೆ. ಅಂಥವರಿಗೆ ಖಂಡಿತವಾಗಿಯೂ ಸಹ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು. 20 ಲಕ್ಷದ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡಿದ್ದಾರೆ ಅಂದರೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು ಇಂಥದ್ದು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳುವಂತಹ ವ್ಯವಸ್ಥೆ ಮಾಡಬೇಕಾಗಿದೆ. ಇದೇ ಪರೀಕ್ಷೆಗಳೆಲ್ಲ ಇನ್ನೂ ಅಷ್ಟು ಅನೇಕ ಪರೀಕ್ಷೆ
ಪರೀಕ್ಷೆಗಳು, ಸರ್ಕಾರದಿಂದ ಆಗುವಂತಹ ಅನೇಕ ಪರೀಕ್ಷೆಗಳು, ಸರ್ಕಾರದ ಅಡಿಯಲ್ಲಿ ಆಗುವಂತಹ ಅನೇಕ ಪರೀಕ್ಷೆಗಳು ಇದೇ ರೀತಿ ಆಗ್ತಿದ್ರೆ ಅಂತಹ ಅಪರಾಧಿಗಳಿಗೆ, ಅಂತಹ ಆರೋಪಿಗಳಿಗೆ ಯಾವ ರೀತಿಯಾದಂತಹ ಕಾನೂನು ಅಡಿಯಲ್ಲಿ ಶಿಕ್ಷಣ ಕೊಡ್ತಾ ಇದ್ದೀರಾ? ಇದು ಬರೀ ನನ್ನ ಮಾತಲ್ಲ, ಇದು ವಿದ್ಯಾರ್ಥಿಗಳು, ಪರೀಕ್ಷೆ ಬರೆದಿರುವಂತಹ ಅಭ್ಯರ್ಥಿಗಳು ಹಾಗೂ ಕುಟುಂಬಸ್ಥರ ಒಂದು ಆಕ್ರಂದನ. ದಯವಿಟ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡಬೇಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.